ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ರೆಸೊನೇಟ್ ಆಗಿದ್ರು ಕೂಡ 111 ಆರ್ ರೆಸೊನೇಟೆಡ್ ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ನ ತೊಗೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಫಸ್ಟ್ ಕಾರ್ಡೇ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅಂತ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಒಂಥರ ಅಟ್ರ್ಯಾಕ್ಷನ್ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ. ಮೋರ್ ದೆನ್ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಕ್ಕಿಂತ ಜಾಸ್ತಿ ನಿಮ್ಮ ಅಪಿಯರೆನ್ಸ್ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ದ ವೇ ಯು ಲುಕ್, ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಇದು ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಇಟ್ ಮೈಟ್ ಬಿ ದ ಫಿಸಿಕಲ್ ಅಟ್ರ್ಯಾಕ್ಷನ್, ಇಟ್ ಮೈಟ್ ಬಿ ಜಸ್ಟ್ ನಿಮ್ಮ ದ ವೇ ಯು ಡ್ರೆಸ್ ಯುವರ್ ಸೆಲ್ಫ್, ಆ ಥರ ಅಟ್ರ್ಯಾಕ್ಷನ್ ಆಗಿರ್ಬೋದು. ಆ ಅಟ್ರ್ಯಾಕ್ಷನ್ ಈಗಲೂ ಕೂಡ ಈ ಪರ್ಸನ್ಗೆ ಇದೆ. ಆ ಪರ್ಸನ್ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೀವು ಒಂದು ಸ್ಟ್ಯಾಂಡರ್ಡ್ ಆಗಿ ಬಿಹೇವ್ ಮಾಡೋದು, ಅಥವಾ ನೀವು ಎಲ್ಲಿ ಯಾವ ಥರ ಡಿಸಿಷನ್ ತೊಗೋಬೇಕು, ಎಲ್ಲಿ ಯಾವ ಥರ ಲೀಡರ್ಶಿಪ್ ತೊಗೋಬೇಕು, ಎಲ್ಲಿ ಯಾವ ಥರ ಮಾತಾಡಬೇಕು, ಇದೆಲ್ಲನೂ ಕೂಡ ಈ ಪರ್ಸನ್ ನಿಮ್ಮನ್ನು ನೋಡಿ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಟ್ ಈಸ್ ಲೈಕ್ ಈ ಪರ್ಸನ್ಗೆ ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋವಂಥದ್ದು ತುಂಬ ಮೇಜರ್ ಅನ್ನೋದಕ್ಕಿಂತ ನಿಮ್ಮ ಅಪಿಯರೆನ್ಸ್ ಅನ್ನೋವಂಥದ್ದು ತುಂಬ ಅವ್ರಿಗೆ ಮ್ಯಾಟರ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ಸೊ ನೋಡೋಣ. ಈ ಒಂದು ರಾಶಿ ಬಂದು ಮೇಷ ರಾಶಿ, ಧನು ರಾಶಿ ಮತ್ತು ಸಿಂಹ ರಾಶಿ ಆಗಿರ್ತಾರೆ. ಓಕೆ, ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಇನ್ನು ನೀವು ಏನು ಮಾಡ್ತಿದ್ದೀರಾ, ನೀವು ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಒಂದು ಸ್ಪೈ ಮಾಡ್ತಿದ್ದಾರೆ. ಅಂದರೆ ನಿಮ್ಮನ್ನು ಫಾಲೋ ಅಪ್ ಮಾಡ್ತಿದ್ದಾರೆ. ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ಅಥವಾ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ, ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ತಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಈ ಪರ್ಸನ್ಗೆ ತುಂಬಾ ಕಾಣಿಸ್ತಾ ಇದೆ. ಅಂದರೆ ಇವ್ರ ಲೈಫಲ್ಲಿ ಎಷ್ಟೇ ಬ್ಯುಸಿ ಆಗಿರಲಿ, ಒಂದು ಜ್ಞಾನ ಅಥವಾ ಒಂದು ಕಣ್ಣು ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮತ್ತು ಅವರು ಒಂದೇ ರೋಡಲ್ಲಿದ್ದರೆ, ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೂ ಕೂಡ ಆ ಪರ್ಸನ್ ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮಗೆ ಗೊತ್ತಿಲ್ಲದೇ ನಿಮ್ಮನ್ನು ಅವರು ಫಾಲೋ ಮಾಡ್ತಿರ್ತಾರೆ. ಐದರ್ ಇನ್ಸ್ಟಾ ಅಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅವರೇ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನೀವೇನು ಆಗ್ತಿದ್ದೀರಾ ಅನ್ನೋದನ್ನು ತಿಳ್ಕೊಳ್ತಿರ್ತಾರೆ. ಅಥವಾ ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ಆ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಿರ್ತಾರೆ. ಯಾಕೆಂದರೆ ಈ ವ್ಯಕ್ತಿನ ನೋಡಿ ನೀವು, ಅವರು ಒಂದು ಕಾಲನ್ನು ರೈಟ್ ಹಾಕ್ತಿದ್ದಾರೆ, ಅಂದರೆ ಉಲ್ಟಾ ಇಟ್ಟಿದ್ದಾರೆ, ಹಿಂದೆ ಇಟ್ಟಿದ್ದಾರೆ. ಅಂದರೆ ಈ ಪರ್ಸನ್ ಒಂದು ಹೆಜ್ಜೆ ಇನ್ನು ನಿಮ್ಮ ಹತ್ರನೇ ಇದೆ, ಒಂದು ಹೆಜ್ಜೆ ಮಾತ್ರನೇ ಮುಂದೆ ಹೋಗಿದೆ. ಅಂದರೆ ಅವರು ಪಾಸ್ಟ್, ಅಂದರೆ ನಿಮ್ಮ ಮತ್ತು ಅವರ ಮಧ್ಯೆ ನಡೆದಿರೋ ಅಂತಹ ಮಾತುಕತೆ ಅಥವಾ ಆರ್ಗ್ಯುಮೆಂಟ್ಸ್, ಕನ್ಫ್ಯೂಷನ್ಸ್ ಏನೇ ಇದ್ರೂ ಆ ಪರ್ಸನ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಇನ್ನು ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು, ಅಥವಾ ಒಂದು ಹೊಸದಾಗಿ ಮತ್ತೆ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ದ ಸನ್. ಓಕೆ, ದ ಸನ್ ಅಂತ ಅಂದರೆ ಅವ್ರಿಗೆ ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು, ನೀವು ನಿಮ್ಮ ಲೈಫಲ್ಲಿ ತುಂಬ ಒಂದು ಮೇಲ್ಮಟ್ಟಕ್ಕೆ, ಅಂದರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ನಿಮ್ಮ ಲೈಫಲ್ಲಿ ಅನ್ನೋವಂಥದ್ದು ಈ ಪರ್ಸನ್ಗಿದೆ. ಆ್ಯಂಡ್ ಅವರು ತುಂಬಾ ನಿಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದಿದ್ದರೆ ಅದು ನೀವು ಖುಷಿಯಾಗಿರಬೇಕು ಅನ್ನೋವಂಥದ್ದು. ಸೊ ಈ ಪರ್ಸನ್ ಬಂದು ನೀವು ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತೀರಾ, ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆ್ಯಂಡ್ ದ ಸನ್ ಕಾರ್ಡ್ ಅಂತ ಅಂದರೆ ಅವರ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಬೇಕಾಗಿದೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 1/10/19 ಆಗಿದೆ. ಆ್ಯಂಡ್ ಆಲ್ಸೋ ಆ ಪರ್ಸನ್ ಡೇಟ್ ಆಫ್ ಬರ್ತ್ 13/2/16/11/22 ಮತ್ತು 26 ಆಗಿರೋವಂಥ ಚಾನ್ಸಸ್ ಇದೆ. ಓಕೆ, ಅಗೇನ್ ದ ಲವರ್ಸ್. ನೋಡಿ, ಇದು ಎರಡು ಮೇಜರ್ ಕಾರ್ಡ್. ಇದು ನೀವು ನೋಡ್ಬೋದು. ಸೊ ಎರಡೂ ಕಾರ್ಡ್
ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಆ ಪರ್ಸನ್ ನಿಮ್ಮ ಜೊತೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಸ್ವಲ್ಪ ಫಿಸಿಕಲಿ ಕೂಡ ಅವರು ನಿಮ್ಮನ್ನ ಇಷ್ಟಪಡ್ತಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಫಿಸಿಕಲ್ ಆಗಿ ಇರೋದೇ ಒಂದು ಪ್ರಾಬ್ಲಮ್ ಆಗಿರಬಹುದು. ಸೊ ಲವರ್ಸ್ ಕಾರ್ಡ್ ಅಂತ ಬಂದಾಗ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಸೊ ನೀವಿಬ್ಬರು ಕೂಡ ಒಬ್ರನ್ನ ಒಬ್ಬರು ನೋಡ್ತಾ ಇದ್ದೀರಾ ಅಂದರೆ ಇಂಟ್ರೆಸ್ಟ್ ಅನ್ನೋ ಅಂಥದ್ದಿದೆ. ಬಟ್ ಹೇಗೆ ಅಪ್ರೋಚ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ಮಾತ್ರ ನಿಮ್ಮ ಕಡೆ ಅಟೆನ್ಷನ್ ಅನ್ನುವಂಥದ್ದು ಯಾವಾಗಲೂ ಕೊಡ್ತಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಅಟೆನ್ಷನ್ ಅನ್ನುವಂಥದ್ದು ತುಂಬ ಬೇಕಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಪರ್ಸನ್ ಇನ್ನು ನಿಮ್ಮ ಮೇಲೆ ಒಂದು ಲವ್ ಫೀಲಿಂಗ್ ಅನ್ನುವಂಥದ್ದಿದೆ. ಆ್ಯಂಡ್ ಈ ವ್ಯಕ್ತಿ ಬಂದು ಮಿಥುನ ರಾಶಿ ಕೂಡ ಆಗಿರುವಂಥ ಚಾನ್ಸಸ್ ಇದೆ. ಮಿಥುನ ರಾಶಿ, ಕುಂಭ ರಾಶಿ. ಓಕೆ, ಬಟ್ ಯಾರೋ ಬೇರೆ ಮಾತನ್ನ ಕೇಳಿಕೊಂಡು ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡಿಕೊಂಡ್ರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ನ ಪ್ರಾಪರಾಗಿ ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಹತ್ರನೇ ಬರೋದಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕಂದರೆ ಈ ಪರ್ಸನ್ನು ಕೂಡ ನೋಡ್ಬೋದು, ಅವರು ಬ್ಯಾಕಲ್ಲಿ ಲುಕ್ ಬ್ಯಾಕ್ ಮಾಡ್ತಿದ್ದಾರೆ. ಅಂದರೆ ಈ ಕಾರ್ಡು ನೋಡ್ಬೋದು, ಇವರು ಅಷ್ಟೇ ಈ ವ್ಯಕ್ತಿಯ ಬೆನ್ನಿಂದೆ ಇವರು ನೋಡ್ತಿದ್ದಾರೆ, ಈ ವ್ಯಕ್ತಿಯ ಬೆನ್ನಿಂದೆ ನೋಡ್ತಿದ್ದಾರೆ. ಅಂದರೆ ನೀವು ಮತ್ತು ಅವರು ಇಬ್ಬರು ಕೂಡ ನೀವು ಪಾಸ್ಟಿಂದ ಓವರ್ಕಮ್ಮೇ ಆಗಿಲ್ಲ, ಪಾಸ್ಟಿಂದ ಮೂವ್ ಆನೇ ಆಗಿಲ್ಲ. ನೀವಿಬ್ಬರು ಕೂಡ ಒಬ್ರನ್ನೊಬ್ರು ಈಗಲೂ ಕೂಡ ಇಷ್ಟಪಡ್ತಾ ಇದ್ದೀರಾ. ಇಬ್ರಿಗೂ ಕೂಡ ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬಾ ಬೇಕಾಗಿದೆ ಅನ್ನೋವಂಥದ್ದು ಕಾಣಿಸ್ತಿದೆ. ಸೊ ಈ ಪರ್ಸನ್ಗೆ ನಿಮ್ಮ ಮೇಲಿರೋ ಅಂಥ ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿ ನೀವಿಬ್ಬರು ಕಳೆದಿರೋ ಅಂಥ ಟೈಮ್ನ ಅವರು ತುಂಬಾ ಯೋಚನೆ ಮಾಡ್ತಾರೆ. ಅವರ ಮೆಮೊರೀಸ್ ತುಂಬ, ನೀವು ಅವರ ಬಗ್ಗೆ ಯೋಚನೆ ಮಾಡೋದು, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ಈ ಥರ ಕಾಣಿಸ್ತಾ ಇದೆ. ಆದರೆ ಈ ಪರ್ಸನ್ನು ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಆ್ಯಕ್ಷನ್ ಅನ್ನೋವಂಥದ್ದನ್ನು ಈಗಲೇ ತೊಗೊಳ್ತಿಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ದ ಮೂನ್ ಕಾರ್ಡ್ ಅಂದರೆ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಅನ್ನೋವಂಥದ್ದಿಲ್ಲ. ಅವ್ರಿಗೇನೋ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಏನೋ ಒಂದು ದುಃಖದ ಸಂಘಟನೆ ಆಗಿರಬಹುದು, ಅದರಿಂದ ಆ ಪರ್ಸನ್ ನಿಮ್ಮಿಂದ ಓವರ್ಕಮ್ ಆಗೋದಕ್ಕೆ ಅವರು ಟ್ರೈ ಮಾಡ್ತಿರ್ಬೋದು. ಬಟ್ ಸ್ಟಿಲ್ ಅವರು ಓವರ್ಕಮ್ ಆಗ್ತಿಲ್ಲ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಬೇರೆ ವ್ಯಕ್ತಿ ಬಂದು ನಿಮ್ಮ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ಅವರು ಬೇಕಾದಂಗೆ ನಿಮ್ಮ ವ್ಯಕ್ತಿನ ಚೇಂಜ್ ಮಾಡಿಕೊಂಡು ನಿಮ್ಮಿಂದ ದೂರ ಮಾಡ್ಕೊಂಡಿರೋವಂಥ ಚಾನ್ಸಸ್ ಇದೆ. ಬಟ್ ಈ ಪರ್ಸನ್ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅವ್ರಿಗಿನ್ನ ರಿಯಾಲಿಟಿ ಅರ್ಥ ಆಗ್ತಾ ಇಲ್ಲ. ಬಟ್ ನಿಮ್ಮ ಮೇಲಿರೋ ಅಂಥ ಪ್ರೀತಿ ಅವ್ರಿಗೆ ಬ್ಲೈಂಡಾಗಿ ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆ ಒಂದು ವ್ಯಕ್ತಿ ವಿಚಾರವಾಗಿ ಅವರಿನ್ನ ಕ್ಲಾರಿಟಿ ಅನ್ನೋವಂಥದ್ದು ತೊಗೊಂಡಿಲ್ಲ. ಅವರು ನಿಮ್ಮ ಹತ್ರ ಈಗಲೇ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಬಂದ್ರೂ ಆ ಇನ್ನೊಬ್ಬ ವ್ಯಕ್ತಿ ಅಥವಾ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರ ಒಂದು ಬುದ್ಧಿ ಅವ್ರಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಸೊ ನೋಡೋಣ ಅವರ ಫೀಲಿಂಗ್ಸ್ ಏನಾಗಿದೆ ಇನ್ನು ಅಂತ ಅಂದ್ಬಿಟ್ಟು. ಓಕೆ, ಮೇಕ್ ಪ್ರಾಮಿಸ್. ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಓಕೆ, ಅವರು ಹೇಳ್ತಿದ್ದಾರೆ ನೀನೇನಾದರೂ ನನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ವೆಯ್ಟ್ ಮಾಡು, ನಾನು ಮತ್ತೆ ನಿನ್ನ ಲೈಫಲ್ಲಿ ಬರ್ತೀನಿ. ಇದು ನಿಜವಾದ ಪ್ರೀತಿ ಆದರೆ ಸ್ವಲ್ಪ ದಿನ ಕಾಯಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನೀವೇನಾದರೂ ಈ ಒಂದು ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರೆ ಆ ಪರ್ಸನ್ಗೆ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟ್ರಾವೆಲ್, ಸೊ ನೀವು ಮತ್ತು ಅವರು ತುಂಬ ಟ್ರಾವೆಲ್ ಮಾಡಿರ್ಬೋದು, ಅಥವಾ ಅವರು ಮತ್ತೆ ವಾಪಸ್ ಬಂದಮೇಲೆ ಅವರು ಮತ್ತೆ ನೀವು ಮತ್ತು ಅವರು ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕು, ಎಲ್ಲಾದರೂ ಓಡಾಡಬೇಕು, ಎಲ್ಲಾದರೂ ಹೋಗಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಟ್ರಾವೆಲ್ ಕಾರ್ಡ್. ಸೊ ಅವರು ಇನ್ನೂ ಟ್ರಾವೆಲಿಂಗ್ ಮೋಡಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಕಾಷನ್ಸ್, ಅವ್ರು ಹೇಳ್ತಿದ್ದಾರೆ ನಿನ್ನ ಫ್ರೆಂಡ್ಸ್ಗಳು ಕೂಡ ಅಥವಾ ನಿನ್ನ ರಿಲೇಷನ್ಸ್ ಅಥವಾ ನಿನ್ನ ಫ್ಯಾಮಿಲಿಗಳು ತುಂಬ ಜಲಸಿ ಪರ್ಸನ್ಸ್ ಇದ್ದಾರೆ. ಅಂದರೆ ನಿಮ್ಮ ಸುತ್ತಮುತ್ತ ಇರೋರು, ಈಗ ಯಾರು ಈ ರೀಡಿಂಗ್ನ ನೋಡ್ತಿದ್ದೀರಾ ಅವ್ರು ಆ ಪರ್ಸನ್ ನೀವು ಅಂದರೆ ನೀವು ಯಾರು ಈ ರೀಡಿಂಗ್ನ ನೋಡ್ತಿದ್ದೀರಾ ನಿಮ್ಮ ಸುತ್ತಮುತ್ತ ಕೆಲವೊಬ್ಬರು ನಿಮ್ಮ ಜೊತೆಲೇ ಇತ್ಕೊಂಡು ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿದ್ದಾರೆ, ಬೆನ್ನು ಚೂರಿ ಆಗ್ತಾ ಇದ್ದಾರೆ, ನಿಮಗೆ ಚೀಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರೋ. ಅವರು ಮೇಲ್ನೋಟಕ್ಕೆ ಮಾತ್ರ ಅವರು ಒಳ್ಳೆಯವರನ್ನು ಕಾಣಿಸ್ತಿರ್ಬೋದು, ಬಟ್ ಇನ್ಸೈಡ್ ಅವ್ರಿಗೆ ಒಳ್ಳೆ ಭಾವನೆ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಸುತ್ತಮುತ್ತ ಯಾರೋ ಇರೋರು ನಿಮ್ಮಿಬ್ಬರ ಮಧ್ಯ ಇರುವಂತಹ ಖುಷಿ ಸಂತೋಷನ ನೋಡೋಕ್ಕಾಗದೆ ಅವರು ಕೂಡ
ಜಲಸ್ ಪಟ್ಟು ನಿಮ್ಮಿಬ್ಬರನ್ನ ಹೊಟ್ಟೆ ಕಿಚ್ಚಿಂದ ದೂರ ಮಾಡಿರೋವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ನೆಸೆಸಿಟಿ ಅಂತ ಬರ್ತಾ ಇದೆ. ನೀನು ಇಲ್ಲದೆ ನನ್ನ ಕೈಯಲ್ಲಿ ಇರೋದಕ್ಕಾಗಲ್ಲ, ನೀನು ನನ್ನ ಜೀವನದ ಒಂದು ಭಾಗ ಆಗಿದೆಯಾ, ಸೊ ನೀನು ಬೇಕು, ನೀನು ಇಲ್ಲದೇ ನನಗೆ ಇರೋದಕ್ಕೆ ಆಗಲ್ಲ, ಬದುಕೋದಕ್ಕಾಗಲ್ಲ, ನೀನು ನೀನು ಇರಲೇಬೇಕು ನನ್ನ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಕಾರ್ಡ್ಸ್ ತುಂಬ ಬೀಳ್ತಾ ಇದೆ, ಮೆಸೇಜಸ್ ತುಂಬ ಇದೆ ಅನ್ನಿಸ್ತಾ ಇದೆ. ಓಕೆ, ಸೊ ಅವರು ಕೂಡ ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಆದಮೇಲೆ ಅವರು ತುಂಬ ಹರ್ಟ್ ಆಗಿದ್ದಾರೆ, ಅವ್ರಿಗೂ ಬೇಜಾರು ಅನ್ನೋವಂಥದ್ದಾಗಿದೆ, ಅವರು ದುಃಖ ಅನ್ನೋವಂಥದ್ದನ್ನು ಪಡ್ತಿದ್ದಾರೆ. ಆ ಪರ್ಸನ್ ಇನ್ನು ರಿಲೇಷನ್ಶಿಪ್ಪಲ್ಲಿ ಈ ಒಂದು ಹಾರ್ಟ್ ಬ್ರೇಕ್ ಆಗಿರೋದನ್ನು ಅವರು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅವರು ಸಪ್ರೇಷನಲ್ಲಿ ಇರೋದು ಅವ್ರೇನು ಖುಷಿಯಾಗಿಲ್ಲ, ಅವರು ಕೂಡ ಬೇಜಾರು ಮಾಡ್ಕೊಳ್ತಿದ್ದಾರೆ. ಇನ್ ದ ಸೇಮ್ ನೀವು ಯಾವ ಥರ ಈಗ ಬೇಜಾರು ಮಾಡಿಕೊಂಡು ದುಃಖ ಪಟ್ಕೊಂಡು ರೀಡಿಂಗ್ಸ್ನ ನೋಡೋದು, ವಿಡಿಯೋಸನ್ನು ನೋಡೋದು ಈ ಥರ ಮಾಡ್ತಿದ್ದೀರಾ, ಅದೇ ಥರ ಈ ಪರ್ಸನ್ ಕೂಡ ಅಷ್ಟೇ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅವರು ತುಂಬ ಹರ್ಟ್ ಆಗಿದ್ದಾರೆ, ಬೇಜಾರಲ್ಲಿದ್ದಾರೆ. ಈ ಒಂದು ಸಪ್ರೇಷನ್ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಈ ಪರ್ಸನ್ಗೆ ನಿಮ್ಮ ಜೊತೆ ಮತ್ತೆ ಬಂದು ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಅವ್ರು ನಿಮ್ಗೆ ಹೇಳ್ತಿದ್ದಾರೆ ನಿಮ್ಮ ಸುತ್ತಮುತ್ತ ಇರೋವಂಥ ವ್ಯಕ್ತಿಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವೇನಾದರೂ ಆ ಪರ್ಸನ್ನ ಟ್ರೂಲಿ ಬಿಲೀವ್ ಮಾಡಿದರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬಂದು ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಆ ಪರ್ಸನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಐ ವಿಲ್ ಬಿ ಬ್ಯಾಕ್ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಿದ್ದೀರಾ ಅದು ಅವ್ರಿಗೂ ಕೂಡ ಹರ್ಟ್ ಆಗ್ತಿದೆ, ಅಥವಾ ಅವ್ರಿಗೂ ಬ್ರೇಕಪ್ ಆಗಿರೋಂತಹ ಸಿಚುವೇಷನ್ನಲ್ಲಿ ಹರ್ಟ್ ಆಗಿದೆ. ಸೊ ಆದರೂ ಕೂಡ ಆ ವ್ಯಕ್ತಿ ಇನ್ನೂ ಕಂಪ್ಲೀಟ್ಲಿ ಮೂವ್ ಆನ್ ಆಗ್ದೇ ನಿಮ್ಮ ಕಡೆ ಅವರು ಲುಕ್ ಬ್ಯಾಕ್ ಮಾಡಿಕೊಂಡು ನಿಮ್ಮ ಕಡೆ ಇನ್ನೂ ಅಟೆನ್ಷನ್ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ ಹೇಳ್ತಿದ್ದಾರೆ ಸ್ವಲ್ಪ ವೆಯ್ಟ್ ಮಾಡು, ಐ ವಿಲ್ ಬಿ ಬ್ಯಾಕ್ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಥ್ಯಾಂಕ್ ಯು.